ಅಂತೂ ಇಂತೂ ನಮ್ಮ RCB ವಿನ್ ಆಯ್ತು ಗುರು. ಈ ಸೀಸನ್ನ ಮೊದಲ ಜಯ ಅಂತಲೇ ಹೇಳ್ಬೋದು. ಮೊನ್ನೆ CSK ಮೇಲೆ ಇವತ್ತು ಬೇಜಾರು ಮಾಡಿದ್ದಂಥ ಫ್ಯಾನ್ಸ್ಗೆಲ್ಲರಿಗೂ ಇವತ್ತು ಹೋಮ್ ಗ್ರೌಂಡಲ್ಲೇ ಗೆದ್ದು ಫುಲ್ ಚಿಯರ್ ಮಾಡಿದ್ದಾರೆ ನಮ್ಮ ಬಾಯ್ಸು. ಸಖತ್ ಖುಷಿ ಆಯಿತು ನೋಡಿ. ಟಾಸ್ ಗೆದ್ದು ಬೌಲಿಂಗ್ ಚೂಸ್ ಮಾಡ್ಕೊಂಡು ನಮ್ಮ RCB ಗುರು ಪಂಜಾಬ್ ಅವ್ರು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ರು ಗುರು. ಲಿಟ್ರಲಿ ಹೇಳ್ಬೇಕು ಅಂದರೆ ಧವನ್ ಬಿಟ್ಟರೆ ಬೇರೆ ಯಾರೂ ಕಂಟ್ರಿಬ್ಯೂಟ್ ಮಾಡಿಲ್ಲ ಪಂಜಾಬ್ ಕಡೆ ಅಷ್ಟೊಂದು. ಎಲ್ಲ ಬಂದವರೆಲ್ಲ 20-30 ರನ್ ನೋಡಿಕೊಂಡು ಹಂಗೆ ಸೈಲೆಂಟಾಗಿ ಸೈಡ್ಗೆ ಹೋಗ್ಬಿಟ್ರು ಗುರು. ಧವನ್ನೇ ಇವತ್ತು ಆ್ಯಕ್ಚುಲಿ ಹೀರೋ ಅಂತ ಹೇಳ್ಬೋದು ಪಂಜಾಬ್ ಕಡೆ. ಅವ್ರು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಇನ್ನು ನಮ್ಮ RCB ಬೌಲಿಂಗ್ ಬಂತು ಅಂದರೆ ಗುರು ನಾಯಿ ಹೊಡೆದಂಗೆ ಹೊಡ್ಸ್ಕೊಂಡವ್ರು ಗುರು. ಇಲ್ಲ ಅಂತ ಹೇಳ್ಬಿಟ್ಟು ವಿಕೆಟ್ ತೆಗೆದವ್ರೆ ಹೊಡ್ಸ್ಕೊಂಡವ್ರು ಗುರು. ಪರವಾಗಿಲ್ಲ, ಒಂದು ರೇಂಜ್ಗಂತೂ ಹೊಡ್ಸ್ಕೊಂಡವ್ರೆ. ಅದರಲ್ಲೂ ನಮ್ಮ ಅಲ್ಜರಿ ಜೋಸೆಫ್ ಅವರಂತೂ ಏನಪ್ಪ ಮನುಷ್ಯ 43 ರನ್ ಕೊಟ್ಟವ್ರು ಗುರು. ಲೀಟ್ರಲ್ಲಿ ತುಂಬ ಬೇಜಾರಾಗುತ್ತೆ. 43 ರನ್ನು ತುಂಬ ಎಕ್ಸ್ಪೆನ್ಸಿವ್ ಪರ್ಸನ್ ಆಗ್ಬಿಟ್ಟವ್ರೆ. ಅದರಲ್ಲಿ ವೈಡ್ಗಳು ಬೇರೆ ರೋದ್ನೆ ಇದರಲ್ಲಿ. ಇನ್ನು ನಮ್ಮ ಸಿರಾಜ್ ಅವರು ನಾರ್ಮಲಾಗಿ 2 ವಿಕೆಟ್ ತೊಗೊಂಡು ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇನ್ನು ಮ್ಯಾಕ್ಸಿ ಕೂಡ ಮಿಂಚಿದ್ದಾರೆ 3 ಓವರ್ ಮಾಡಿ 2 ವಿಕೆಟ್ ತೊಗೊಂಡು. ನೆಕ್ಸ್ಟು ಇನ್ನು ನಮ್ಮ RCB ಬ್ಯಾಟಿಂಗ್ ಅಂತ ಬಂತು ಅಂದರೆ ಏನು ಗುರು ಸ್ಟಾರ್ಟು, ವಾಟ್ ಎ ಸ್ಟಾರ್ಟ್ ವಿರಾಟ್ ಕೊಹ್ಲಿ ಗುರು. ಬೇರೆಷ್ಟ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ನಮ್ಮ ವಿರಾಟ್ ಕೊಹ್ಲಿಗೆ ಇವತ್ತು ಮ್ಯಾಚ್ ವಿನ್ನಿಂಗ್ ಸ್ಟೇಜಿಗೆ ಬಂದುಬಿಟ್ಟಿದೆ. ಮ್ಯಾಚ್ ವಿನ್ನಿಂಗ್ ಸ್ಟೇಜಲ್ಲ ಗುರು, ವಿನ್ ಆಗೋಗಿದೆ. ನಮ್ಮ ಕಿಂಗ್ ಕೊಹ್ಲಿ ರನ್ ಚೇಸಿಂಗ್ ಮಷಿನ್ ಅಂತ ಏನು ಸುಮ್ಮನೆ ಕರೆಯಲ್ಲ, ಕಿಂಗ್ ಈಸ್ ಬ್ಯಾಕ್ ಅಂತಲೇ ಹೇಳ್ಬೋದು. ನಮ್ಮ ವಿರಾಟ್ ಕೊಹ್ಲಿ ಅವರ ಕಾಂಟ್ರಿಬ್ಯೂಷನ್ ಇವತ್ತು ಎಷ್ಟಿದೆ ಅಂತಂದರೆ ನಮ್ಮ RCB ಗೆಲ್ಲೋಕ್ಕೆ ಮೋಸ್ಟ್ ಆಫ್ ದ ಎಫರ್ಟ್ ಅವ್ರದ್ದೇ ಇವತ್ತು ಜಾಸ್ತಿ. ನೆಕ್ಸ್ಟು ನಮ್ಮ ವಿರಾಟ್ ಕೊಹ್ಲಿ ಅವರು ಔಟ್ ಆಗ್ತಿದ್ದಂಗೆ ಫ್ಯಾನ್ಸ್ ಎಲ್ಲ ಹೂ ಅಂತ ಒಂದು ಸೌಂಡ್ ಕೊಟ್ರು ಗುರು ಗ್ರೌಂಡಲ್ಲಿ. ಒಂಥರ ಬೇಜಾರಾಗೋದು, ಏನಪ್ಪ ಇದು ವಿರಾಟ್ ಕೊಹ್ಲಿ ಔಟ್ ಆಗ್ಬಿಟ್ರಲ್ಲ ಅಂತ ಗುರು. ಎಷ್ಟು ಬೇಜಾರಾಯಿತು ಅಂತಂದರೆ ನೆಕ್ಸ್ಟು DK ಎಂಟ್ರಿ ಗುರು. DK ಲ್ಯಾಂಬ್ರವರು ಒಳ್ಳೆ ಕಾಂಬೋ ಗುರು, ಮಸ್ತ್ ಆಡಿದ್ರು. ಲಿಟ್ರಲಿ 3 ಓವರ್ ಅಂತೂ ಪಂಜಾಬ್ ಅವರು ಭಯಂಕರ ಆಡಿಸ್ಬಿಟ್ಟಿದ್ರು ಗುರು, ಸಖತ್ತಾಗಿ ಆಡಿಸಿದ್ರು. ನಮ್ಮ DK ಬಂದರು ನೋಡಿದ್ರು. DK ಬಂದಿದ್ದ ತಕ್ಷಣ ಗುರು 10 ಬಾಲ್ಗೆ 28 ಮಸ್ತು. ನಮ್ಮ ಲ್ಯಾಂಬ್ರವರು 18 ಬಾಲ್ಗೆ 17 ಗುರು, ಮಸ್ತ್ ಆಡಿದ್ರು ಗುರು. ಅವರು ಕೂಡ ಲಾಸ್ಟ್ ಫಿನಿಶಿಂಗ್ ಟಚ್ ಇದೆಯಲ್ಲ ಅದು ಮಾತ್ರ ಬೆಂಕಿ ಗುರು ನಮ್ಮ DKದು. ಇದು ಬೇರೆ ಲಾಸ್ಟ್ ಸೀಸನ್ ಬೇರೆ ಅಂತ ಹೇಳ್ಬಿಟ್ಟಿದ್ದಾರೆ, ಅದಕ್ಕೆ ರೊಚ್ಚಿಗೆದ್ದು ಹೊಡಿತಾ ಇರಂಗೆ ಅವರೇ ಮೋಸ್ಟ್ಲಿ ನಮ್ಮ DK ಬಂದಾಗೆಲ್ಲ ಒಳ್ಳೆ ಫಿನಿಶಿಂಗ್ ಟಚ್ ಕೊಡ್ತಾ ಇದ್ದಾರೆ. ಇನ್ನು ಪಂಜಾಬ್ ಅವ್ರ ಬೌಲಿಂಗ್ ಅಂತ ಹೇಳ್ಬೇಕು ಗುರು, ಸೂಪರ್ ಆಗಿತ್ತು ಗುರು. ಯಾಕಂತಂದರೆ ಕಾಗಿಸೋ ರಬಾಡ ಅವರು ಸೂಪರಾಗಿ ಆಡಿಸಿದ್ರು, ನಮ್ಮ ಬ್ರಾರ್ ಅವರು ಸೂಪರಾಗಿ ಆಡಿಸಿದ್ರು ಗುರು, ಸಖತ್ತಾಗಿ ಆಡಿಸಿದ್ರು. ಇನ್ನೂ ಎಕ್ಸ್ಪೆನ್ಸಿವ್ ಪ್ಲೇಯರ್ಸ್ ಇಬ್ಬರಿದ್ದಾರೆ ಗುರು. ನಮ್ಮ RCB ಮಾಜಿ ಬೌಲರ್ ಹರ್ಷಲ್ ಪಟೇಲು ತುಂಬ ಎಕ್ಸ್ಪೆನ್ಸಿವ್ ಆಗಿಬಿಟ್ಟಿದ್ದಾರೆ, 45 ರನ್ಸ್ ಗುರು. ನೆಕ್ಸ್ಟು ಹರ್ಷದೀಪ್ ಸಿಂಗು 40 ರನ್ಸು, ಅವರು ತುಂಬ ಎಕ್ಸ್ಪೆನ್ಸಿವ್ ಆಗಿಬಿಟ್ರು, ಒಂದೇ ಒಂದು ವಿಕೆಟು ಇಲ್ದಂಗೆ. ಇದಾಗಿತ್ತು ಇವತ್ತಿನ ನಮ್ಮ RCB ವರ್ಸಸ್ ಪಂಜಾಬ್ ಕಿಂಗ್ಸ್ನ ಹೈಲೈಟ್ಸ್. ನೋಡ್ತಾ ಇರಿ, ಸ್ಟೇ ಟ್ಯೂನ್ ಫಾರ್ ಮೈ ಚಾನಲ್. ಬೈ ಬಾಯ್.